ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಸೊಲ್ಯೂಷನ್ ಆನ್ ನಂಬರ್ ಲೈನ್. ಇದೆ ನಿಮ್ಮ ಟಾಪಿಕ್ಕು. ಏನಂತ ಹೇಳಿದ್ರೆ ಒಂದು ನಂಬರ್ ಲೈನ್ ಉಪಯೋಗಿಸ್ಕೊಂಡು ನಮ್ಮ ಸೊಲ್ಯೂಷನ್ ಹೇಗೆ ನೋಡಿಸ್ಬೋದು ಅಂತ ಹೇಳಿ. ಸರಿನಾ? ಇವೆಲ್ಲ ಎಕ್ಸಾಂಪಲ್ಲು ಒಂದು ಕಾಮನ್ಯಾಲಿಟಿ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸರಿನಾ? ನಾಟ್ ಇಂಟೀಜರ್, ನಾಟ್ ನ್ಯಾಚುರಲ್ ನಂಬರ್, ರಿಯಲ್ ನಂಬರ್. ಮೊದಲೇ ಕೇಸ್ ಶುರು ಮಾಡೋಣ. ಎಕ್ಸ್ ಇಸ್ ಗ್ರೇಟರ್ ದೆನ್ 10. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಮೊದಲೇದಾಗಿ ಇವೆಲ್ಲ ಲೈನು ನಂಬರ್ ಲೈನ್ ಅಂತ ತಿಳ್ಕೊಳ್ಳಿ. ಸೊ ಇದು ಗ್ರೇಟರ್ ದೆನ್ 10 ಅಲ್ವಾ? 10 ಅಂತ ಬರ್ಕೊಳ್ಳಿ. ಡ್ರಾ ಅ ಸರ್ಕಲ್. ಸರಿನಾ? ಮತ್ತು ಈ ಥರ ಆ್ಯರೋ ಬರೀರಿ. ಸೊ ದಟ್ ಈಸ್ ಯುವರ್ ಆನ್ಸರ್. ಅಷ್ಟೇ, ಇನ್ನೇನಿಲ್ಲ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 10. ಆಯಿತಾ? ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 10. ಯಾವುದೋ ಒಂದು ಪಾಯಿಂಟ್ ತೊಗೊಳ್ಳಿ, 10 ಅಂತ ಹೇಳಿ ಒಂದು ಸರ್ಕಲ್ ಬಿಡಿಸಿ, ಆಮೇಲೆ ಈ ಥರ ಒಂದು ಆ್ಯರೋ ಬರೀರಿ. ಸೊ ದಿಸ್ ಇಸ್ ಎಕ್ಸ್ ಇಸ್ ಲೆಸ್ ದೆನ್ 10. ಸರಿನಾ? ನೆಕ್ಸ್ಟು ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಸೊ ದಿಸ್ ಇಸ್ 10 ಅಂತ ತೊಗೊಳ್ಳಿ. ಮತ್ತಿದು ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 10. ಆದರೆ ಇದು ಎರಡು ವ್ಯತ್ಯಾಸ ಏನು ಕಾಣ್ತಾ ಇಲ್ವಲ್ಲ? ಇದು ಮತ್ತು ಇದು ಎರಡು ಒಂದೇ ಥರ ಕಾಣ್ತಾ ಇದೆ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಥರ ಈಕ್ವಲ್ಸ್ ಟು ಸೈನ್ ಇತ್ತು ಅಂತ ಹೇಳಿದ್ರೆ ಇದನ್ನು ನಾವು ಶೇಡ್ ಮಾಡಬೇಕು. ಈ ಥರ ಈಕ್ವಲ್ ಟು ಸೈನ್ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ ಅದನ್ನು ಹಾಗೆ ಬಿಡಬೇಕು. ಸೊ ದಿಸ್ ಈಸ್ ಎನ್ ಎಂಟಿ ಸರ್ಕಲ್. ಖಾಲಿ ಇರುವಂಥ ಸರ್ಕಲ್ ಇದು. ಇದು ಕೂಡ ಇಲ್ಲಿ ಈಕ್ವಲ್ ಟು ಸೈನ್ ಇಲ್ಲ, ಹಾಗಾಗಿ ದಿಸ್ ಇಸ್ ಎನ್ ಎಂಟಿ ಸರ್ಕಲ್. ಆದರೆ ಇದು ಯಾವುದು? ಇದು ದಿಸ್ ಇಸ್ ಅ ಫಿಲ್ಡ್ ಸರ್ಕಲ್. ಫಿಲ್ಡ್ ಸರ್ಕಲ್. ಇದೆ ನಿಮ್ಮ ವ್ಯತ್ಯಾಸ. ಸರಿನಾ? ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಹಾಂ, ಇಲ್ಲಿ ಕೂಡ 10 ತೊಗೊಳ್ತಾ ಇದ್ದೀನಿ. ಸರ್ಕಲ್ ಶೇಡ್ ಮಾಡಬೇಕು ಇಲ್ಲ ಯೋಚನೆ ಮಾಡಿ. ಹೌದಲ್ವಾ? ಶೇಡ್ ಮಾಡಬೇಕು. ಹಾಂ, ಕೊನೇ ಸಿನಾರಿಯೋ ಸ್ವಲ್ಪ ವಿಚಿತ್ರವಾಗಿದೆ. ಏನಿರ್ಬೋದು ನಮ್ಮ ಕೈಯಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಪಾಯಿಂಟ್ 10 ತೊಗೊಳ್ಲೇಬೇಕು. ತೊಗೊತಾ ಇದ್ದೀನಿ. ಸರ್ಕಲ್ ಬಿಡಿಸ್ತಾ ಇದ್ದೀನಿ. ಫಿಲ್ ಮಾಡಬೇಕೋ ಇಲ್ಲೋ ಹೇಳಿ, ಮತ್ತು ಆ್ಯರೋಸ್ ಡ್ರಾ ಮಾಡಬೇಕೋ ಇಲ್ಲೋ ಹೇಳಿ. ಯೋಚನೆ ಮಾಡಿದ್ರಾ? ಹೌದು, ಆ್ಯರೋಸ್ ಡ್ರಾ ಮಾಡಬೇಕು. ಎರಡು ಕಡೆಯೂ ಮಾಡಬೇಕಾ? ಹೌದು, ಎರಡು ಕಡೆಯೂ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಆಲ್ ದ ರಿಯಲ್ ನಂಬರ್ಸ್, ಎರಡು ಕಡೆಯೂ ಎಲ್ಲ ನಂಬರ್ಸ್ ಇದೆ, ಅದರ್ ದೆನ್ 10 ಅಂತ ಹೇಳಿ ಲೆಕ್ಕ. ಸೊ ಇಲ್ಲಿ ಶೇಡ್ ಮಾಡಬೇಕಾ? ನೋ, ಇಟ್ಸ್ ಎನ್ ಎಂಟಿ. ಇಲ್ಲಿ ಈ ಕಡೆ ಬರ್ತೀನಿ. ಇಟ್ಸ್ ಎನ್ ಎಂಟಿ ಸರ್ಕಲ್. ಸರಿನಾ? ಪ್ರತಿಯೊಂದು ವಿಷಯನೂ ಇಲ್ಲಿ ಬರ್ಕೊಳ್ಳಿ, ಏನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ.